ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಗುರುವೃಂದವೇ ಹಾಗೂ ಗಣ್ಯ ವ್ಯಕ್ತಿಗಳೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಗುರು ಸ್ವರೂಪಿಗಳಾಗಿರ್ತಕ್ಕಂಥ ದಿಗ್ಗೇಶರ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಮಹಾರಾಜ ದಿಗ್ಗಿ ಅವರೇ ಮತ್ತು ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತರೇ ಮತ್ತು ಅಭಿಮಾನಿಗಳೇ ಮತ್ತು ಬಂಧುಗಳೇ, ಇವತ್ತು ಮಹಾರಾಜ ದಿಗ್ಗಿಯವರು ಕಳೆದ ವರ್ಷ ಕೂಡ ಈ ಶ್ರೀ ಸಿದ್ಧಾಶ್ರಮವನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತೆ ವಿವಾಹ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಈ ವರ್ಷ ಕೂಡ ಮತ್ತೆ ಸರಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಒಂದು ಸಮಾಜಕ್ಕೆ, ನಾಡಿಗೆ ಮಾದರಿಯಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕಾಗಿ ಅವರಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇವತ್ತಿನ ವಿವಾಹ ಸಾಮೂಹಿಕ ವಿವಾಹದಲ್ಲಿ ಮಂಗಲ ಪರಿಣಯವನ್ನು ಹೊಂದಿರತಕ್ಕಂಥ ಎಲ್ಲ ವಧುವರರಿಗೆ ಶುಭ ಕೋರುತ್ತಾ, ಬಂಧುಗಳೇ, ಇವತ್ತು ನಾವು ಇತಿಹಾಸವನ್ನು ನೋಡಿದಾಗ ಅಥವಾ ದೇಶದ ಒಂದು ದೇವಸ್ಥಾನ ಮಠಗಳ ಪರಂಪರೆಯನ್ನು ನಾವು ಗಮನಿಸಿದಾಗ ಒಬ್ಬ ಸ್ವಾಮೀಜಿಯವರು ಒಂದು ದೊಡ್ಡ ಮಠವನ್ನ ನಿರ್ಮಾಣ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಪರಿಪಾಠವನ್ನು ನಾವು ನೋಡ್ತೀವಿ. ಆದರೆ ಒಬ್ಬ ಭಕ್ತನಿಂದ ಒಂದು ಮಠವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಎಲ್ಲರಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ನಾವು ನಮ್ಮ ಭಾಗದಲ್ಲಿ ಮಹಾರಾಜ ದಿಗ್ಗಿಯವರಲ್ಲಿ ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಿಂದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಅಂತಕ್ಕಂಥ ಮಾತನ್ನಾದ. ಮತ್ತೆ ಮಹಾರಾಜ ದಿಗ್ಗಿಯವರು ಬಹಳ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ, ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಲ್ಲಿ ತತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ನನಗೆ ಒಂದ್ಸಲ ಹೇಳಿದ ಮಠದಲ್ಲಿ ದಿನನಿತ್ಯ ದಾಸೋಹ ಇರ್ತದೆ ಸರ್ ಅಂತಕ್ಕಂಥ ಮಾತನ್ನ, ಮತ್ತೆ ಎಲ್ಲಾ ಸಮಾಜದವರಿಗೆ ಸಮಾನವಾದಂತಹ ಅವಕಾಶಗಳನ್ನು ಕೊಟ್ಟಿವಿ ಸರ್ ಅಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ. ಜೊತೆಗೆ ಅವರು ನಮಗೆ ಇಲ್ಲಿ ಇಬ್ರಾಹಿಂಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಬಿಡಿಸೋದ್ರ ಮುಖಾಂತರ ಅವರು ಮತ್ತೆ ಬಾಬಾ ಸಾಹೇಬರ ತತ್ವವನ್ನು ಕೂಡ ಸಮಾಜದಲ್ಲಿ ಬಿತ್ತಬೇಕು ಅಂತಕ್ಕಂಥ ಕನಸನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವರಾಗ್ಯದ ಅಂತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಮೂರ್ತಿಯನ್ನ ಅನಾವರಣ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ. ಮುಂದಿನ ದಿನಗಳಲ್ಲಿ ಅದು ನೆರವೇರಿಸಿಕೊಡ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳನ್ನು, ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಸರಳ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಪೂಜ್ಯ ಗುರುಗಳನ್ನ ಕಲಿಸಿಬಿಟ್ಟು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ, ಸೌಹಾರ್ದತೆಯನ್ನು ತಿರ್ತಕ್ಕಂಥ ಸಂದೇಶವನ್ನು ಸಾರ್ತಕ್ಕಂಥ ಏನು ವಾತಾವರಣ ಇದೆಯಲ್ಲ, ಇದು ನಮ್ಮ ಭಾರತ ದೇಶದ ಬಹುಸಂಸ್ಕೃತಿಯ ವಾತಾವರಣ ಅಂತಕ್ಕಂಥದ್ದು. ಈ ಬಹುಸಂಸ್ಕೃತಿಯನ್ನು ಕಾಪಾಡ್ತಕ್ಕಂಥದ್ದು, ಮುಂದುವರ್ತಕ್ಕಂಥದ್ದು ನಿಮ್ಮೆಲ್ಲರ ಮೇಲೆ ಜವಾಬ್ದಾರಿ ಅದ ಅಂತಕ್ಕಂಥದ್ದು. ಇವತ್ತು ಶ್ರೀಮಂತ ಇದ್ದವರು ಎಷ್ಟು ದುಡ್ಡು ಖರ್ಚು ಮಾಡಿಗೆಸಿಂದ ಮದುವೆ ಮಾಡಿರೋದು ದೊಡ್ಡದನ್ಸಲ್ಲ. ಇವತ್ತು ಅಂಬಾನಿ ಕುಟುಂಬದವರು ಒಬ್ಬಕ್ಕೆ ಮಹಿಳೆ ಬಂದು ಒಂದು ಅರ್ಧ ತಾಸು ಹಾಡಾಡೋ ಸಲುವಾಗಿ 80 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಒಂದು ಹಾಡಾಡೋದಕ್ಕೆ. ಇಡೀ ಇಬ್ರಾಹಿಂಪುರ ಗ್ರಾಮದವರು 80 ಕೋಟಿ ರೂಪಾಯಿ ಒಂದು ವರ್ಷ ದುಡಿದ್ರನ್ನ ಆಗ್ಲಿಕ್ಕಿಲ್ಲ. ಒಂದು ಅರ್ಧ ತಾಸು ಆಟಾಡ್ಲಿಕ್ಕೆ ಅಂತ ಒಂದು ದೊಡ್ಡ ಪ್ರಮಾಣದ ಮದುವೆಯನ್ನು ಮಾಡೋದ್ರ ಮುಖಾಂತರ ದುಂಡು ವೆಚ್ಚ ಮಾಡ್ಯಾರ. ಅದು ಅವ್ರ ಐಸತಿಗೆ ತಕ್ಕಂಗೆ ಮಾಡ್ಯಾರ. ನಾವು ಕೂಡ ನಮ್ಮ ದಿಗ್ಗೇಶರು ಮಾತಾಡ್ತಾ ಹೇಳಿದ್ರು, ದುಂಡು ವೆಚ್ಚ ಮಾಡಲಾರ್ದನೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಮೂಹಿಕ ಅಥವಾ ಸರಳ ವಿವಾಹಗಳಿಗೆ ನಾವು ಮೊರೆ ಹೋಗ್ತಕ್ಕಂಥದ್ದು ಅನಿವಾರ್ಯತೆ ಆದ ಈ ದೇಶದಲ್ಲಿ ಅಂತಕ್ಕಂಥ ಮಾತು ನಾನು ಕೂಡ ಅದನ್ನು ಒಪ್ತೀನಿ ಅಂತಕ್ಕಂಥದ್ದು. ಹೀಗೆ ನನಗೆ ಕಲ್ಲು ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಿಗೂ, ಗಣ್ಯರಿಗೂ, ಮತ್ತೆ ಈ ಸಿದ್ಧಾಶ್ರಮ ಮಠದ ಎಲ್ಲಾ ಸದಸ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.